ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಕಷಾಯ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಈ ಸೀಸನ್ ಚೇಂಜ್ ಆದಾಗ ಎಲ್ರಿಗೂ ಕೋಲ್ಡ್ ಇನ್ಫೆಕ್ಷನ್ ಆಗೋದು ಸರ್ವೇ ಸಾಮಾನ್ಯ. ತಲೆನೋವು, ಮೂಗು ಕಟ್ಕೊಳ್ಳೋದು, ಕೆಮ್ಮು, ಗಂಟ್ಲು ನೋವು, ಈ ರೀತಿಯಾದಂಥ ಕೋಲ್ಡ್ ಇನ್ಫೆಕ್ಷನ್ಗೆ ಮನೆಯಲ್ಲಿ ಯಾವ ರೀತಿ ಒಂದು ಕಷಾಯ ಮಾಡಿಕೊಂಡು ಕುಡಿಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಇಲ್ಲಿ 1 ಗ್ಲಾಸ್ಗೆ ಆಗೋಷ್ಟು ಕಷಾಯ ತಯಾರು ಮಾಡ್ತಾ ಇರೋದ್ರಿಂದ ಅರ್ಧ ಸ್ಪೂನ್ ಜೀರಿಗೆ, 4-5 ಕಾಳು ಮೆಣಸು, ಒಂದು ಸ್ವಲ್ಪ ಶುಂಠಿ ಹಾಗೂ ಒಂದೇ ಒಂದು ಚೂರು ಚಕ್ಕೆ, ಚಿಟಿಕೆ ಅರಿಶಿಣ ಹಾಗೂ ಸ್ವೀಟ್ ಬೇಕು ಅಂತಂದರೆ ಬೆಲ್ಲದ ಪುಡಿ ಯೂಸ್ ಮಾಡ್ಬೋದು, ಇಲ್ಲ ಜೇನುತುಪ್ಪ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಸ್ವೀಟ್ ತೆಗೆದುಕೊಳ್ಳದೆ ಇರೋರು ಹಾಗೇ ಕಷಾಯವನ್ನು ಕುಡಿಬೋದು. ಇಲ್ಲಿ ನಾನು 1 ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ. ನೀರು ಸ್ವಲ್ಪ ಬಿಸಿ ಆಗೋವರೆಗೂ ಅದನ್ನು ಬಿಸಿ ಮಾಡಬೇಕು. ಅಲ್ಲಿವರೆಗೂ ನಾವು ಶುಂಠಿ, ಮೆಣಸು, ಚಕ್ಕೆಯನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡೋಣ. ಜಾಸ್ತಿ ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ಮೆಣಸು ಸ್ವಲ್ಪ ಒಡೆದುಕೊಂಡ್ರೆ ಅಷ್ಟೇ ಸಾಕು. ಜೀರಿಗೆನ ಏನು ಕುಟ್ಟಿ ಪುಡಿ ಮಾಡೋ ಅವಶ್ಯಕತೆ ಇಲ್ಲ, ಇಷ್ಟಿದ್ರೆ ಸಾಕು ನೋಡಿ. ಈಗ ನೀರು ಬಿಸಿಯಾಗಿದೆ. ಈಗ ಪುಡಿ ಮಾಡಿರೋ ಅಂಥದ್ದನ್ನ ಎಲ್ಲವನ್ನು ನಾವು ನೀರಿಗೆ ಹಾಕಿ ಇದು ತುಂಬಾ ಕುದಿಬೇಕು. ಅಂದರೆ 1 ಗ್ಲಾಸ್ ನೀರು ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಬೇಕು. ಕೊನೆಯಲ್ಲಿ ಇನ್ನೇನು ಇಳಿಸ್ತಾ ಇದ್ವಿ ಅಂದಾಗ ಈ ಬೆಲ್ಲದ ಪುಡಿ ಅಥವಾ ಜೇನುತುಪ್ಪ ಯಾವುದಾದ್ರೂ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಂತರ ಅದನ್ನು ಶೋಧಿಸ್ಕೊಳ್ಬೇಕು. ನೀವು ಫಿಲ್ಟರ್ನ ಯಾವಾಗಲೂ ಸ್ಟೀಲ್ ತೊಗೊಳ್ಳಿ. ಪ್ಲಾಸ್ಟಿಕ್ ಫಿಲ್ಟರಲ್ಲಿ ಬಿಸಿ ಆಗಿರೋದನ್ನು ಶೋಧಿಸ್ಕೊಳ್ಬೇಡಿ. ಈ ರೀತಿಯಾಗಿ ಕಷಾಯ ಸಿದ್ಧವಾಗತ್ತೆ. ಇದನ್ನು ಬಿಸಿ ಇರಬೇಕಾದ್ರೇ ಸ್ಪೂನಲ್ಲಿ ಸ್ವಲ್ಪ ತಗೊಳ್ತಾ ಬರಬೇಕು. ಸೀಸನ್ ಸ್ಟಾರ್ಟ್ ಆದಾಗ ವಾರಕ್ಕೆ ಸರಿ ಇದನ್ನು ತೊಗೊಳ್ಬೋದು, ಅಥವಾ ಈಗಾಗಲೇ ನೆಗಡಿ ಇನ್ಫೆಕ್ಷನ್ ಆಗಿದ್ದರೆ ದಿನಕ್ಕೆ 1 ಸರಿ ಇದನ್ನ ಬಿಸಿಯಾಗಿ ತೆಗೆದುಕೊಳ್ಳಿ. ಈ ಕಷಾಯವನ್ನು ಕುಡಿಯೋದ್ರಿಂದ ಕೆಮ್ಮು, ಗಂಟ್ಲು ನೋವು, ನೆಗಡಿ, ತಲೆಭಾರ ಈ ಥರ ಯಾವುದೇ ಒಂದು ಸರ್ವೇಸಾಮಾನ್ಯವಾದ ನೆಗಡಿ ಇನ್ಫೆಕ್ಷನ್ಗಳು ದೂರ ಆಗುತ್ತೆ.